ನನ್ನ ಹೆಸರು ಇಬ್ರಾಹಿಮ್. ನಾವು ಕೇಲಕಾಸಿಪಟ್ಟಣದಿಂದ ಕೋಣಗಲ್ಲು ಕೇಲಕಾಸಿಪಟ್ಟಣದಿಂದ ಇಬ್ರಾಹಿಮ್. ನಾವು ಒಂದು 14 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇವೆ. ಹೋದ ವರ್ಷ 3 ಮೆಡಲ್ ಆಗಿದೆ. ನಮ್ಮದಲ್ಲ, ಬೇರೆ ಬೇರೆ ಕೊಟ್ಟದ್ದು ಇವರು. ಅದರಲ್ಲಿ 3 ಮೆಡಲ್ ಆಗಿದೆ. ನಮ್ಮ ಹತ್ರ 4 ಕೋಣಗಲ್ಲುಂಟು. ಇವತ್ತು 2 ಕೋಣಗಳು ತಂದಿದ್ದೀವಿ. ಒಂದು ನೇಗಿಲು ದೊಡ್ಡ ವಿಭಾಗದಲ್ಲಿ ಭಾಗವಹಿಸುಂಟು, ಮತ್ತೊಂದು ಹಗ್ಗದಲ್ಲಿ ಭಾಗವಹಿಸಲಿಕ್ಕೆ ರೆಡಿ ಆಗ್ತಿದ್ದೀವಿ. ನಮ್ಮ ಟೀಮ್ ಜೈ ತುಳ್ಳಾಡು ಪುತ್ತೂರು ಬಟ್ಟಿಯಾಡಿ ಕಿಶೋರ್ ಭಂಡಾರಿ ಅವರು ನಮ್ಮ ಮಾನ್ಯ ಶಾಸಕರು, ವಿಧಾನ ಪರಿಷತ್ತಿನ ಶಾಸಕರ ಹೆಸರಿನಲ್ಲಿ ಇವತ್ತು ನಮ್ಮ ಕೋಣ ಹೊನ್ನು ಮತ್ತು ಕುಂಜಿ ಓಡ್ತಾ ಇದೆ. ಈ ವರ್ಷದ ನಮ್ಮ ಪ್ರಥಮ ಕಂಬಳ. ಕಳೆದ ವರ್ಷ ಬೆಂಗಳೂರು ಕಂಬಳದಲ್ಲಿ ಇದೇ ಕಿಶೋರ್ ಭಂಡಾರಿ ಅವರ ಹೆಸರಲ್ಲಿ ದಾಖಲೆಯ ಓಟದೊಂದಿಗೆ 9.09 ವೇಗದಲ್ಲಿ ಓಡಿಸಿ ನೇಗಿಲಿಗಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ಕೋಣ. ನಮ್ಮ ತಂಡ ಸುಮಾರು 50 ವರ್ಷಗಳಿಂದ, ಕಳೆದ 5 ವರ್ಷಗಳಿಂದ ನಮ್ಮ ತಂಡ ಕಂಬಳ ಕ್ಷೇತ್ರ ಸಕ್ರಿಯವಾಗಿ ಪಾಲ್ಗೊಳ್ತಾ ಬಂದಿದೆ. ಎಷ್ಟು ಮೆಡಲ್ ಪಡೆದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಕಂಬಳ ಕ್ಷೇತ್ರ ಪ್ರತಿಷ್ಠಿತ ನೇಗಿಲು ಹಿರಿಯ ವಿಭಾಗದ ಒಂದು ತಂಡ ಅಂತ ಹೇಳ್ಬೋದು. ನಮ್ಮ ತಲಾಂತರಿ ನಮ್ಮ ಅಜ್ಜಂದಿರ ಕಾಲದಿಂದ ನಡೆದುಕೊಂಡು ಬಂದ ತಂಡ, ನಂತರ ನನ್ನ ತಂದೆಯ ಕಾಲದಿಂದ ಇವಾಗ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪರ ಮಕ್ಕಳ ಅವರ ಸಹಕಾರದಿಂದ ಇವಾಗ ನಮ್ಮ ತಂಡ ನಡೆದುಕೊಂಡು ಬಂದಿದೆ. ನಮ್ಮ ತಂಡದ ಇವತ್ತಿನ ಓಟಗಾರರು ಬೈಂದೂರು ಶಂಕರ್ ಅಂತೇಳಿ, ಬೈಂದೂರಿಂದ ತುಂಬ ಒಳ್ಳೆಯ ಓಟಗಾರರು. ಕಳೆದ ವರ್ಷ ನಮ್ಮ ತಂಡವು ನೇಗಿಲುಗಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿತ್ತು. ಅದರ ಹಿಂದಿನ ವರ್ಷವು 2022 ವರ್ಷದಲ್ಲೂ ನೇಗಿಲುಗಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿತ್ತು. ಕಳೆದ 2 ವರ್ಷಗಳಿಂದ ಚಾಂಪಿಯನ್ ಆಗಿರುವ ತಂಡ ಈ ಸಲ ನಾವು ನೇಗಿಲು ಹಿರಿಯ ವಿಭಾಗದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಈ ವರ್ಷದ ಮೊದಲ ಕಂಬಳ ನಮ್ಮ. ಇನ್ನೂ ಕೂಡ ಇಂದು 20ಕ್ಕಿಂತ ಹೆಚ್ಚು ಕಂಬಳಗಳಿದೆ. ನೋಡಬೇಕು, ಭಗವಂತನ ದೈವಗಳ ಆಶೀರ್ವಾದ ಇದ್ದರೆ ಖಂಡಿತವಾಗಿ ಇವತ್ತಿನ ಕಂಬಳದಲ್ಲಿ ಕೂಡ ನಮಗೆ ಮೆಡಲ್ ಬರುತ್ತೆ ಅನ್ನುವಂಥ ಆಶಾವಾದವನ್ನು ನಾವು ಹೊಂದಿದ್ದೇವೆ. ನನ್ನ ಹೆಸರು ಅಜಯ್ ಅಂತ, ಬೆಳುವಾಯಿ ಪೆರೋಡಿ ತಾನಾಜಿ ಕ್ಷೇತ್ರ ಕೋಣಗಳು. ಸುಮಾರು ಮ್ಯಾಡ್ಲ್ ಮಾಡಿದೆ. ಅಪ್ಪು ಮತ್ತು ಗುರು ಅಂತ ತುಂಬ ಮ್ಯಾಡ್ಲ್ ಮಾಡಿದೆ. ಒಂದು 6-7 ವರ್ಷದಿಂದ ಮ್ಯಾಡ್ಲ್ ಮಾಡ್ತುಂಟು. ಈ ಸರ್ತಿ ಕೂಡ ಮಾಡಬೇಕಂತ ಆಸೆ ಉಂಟು, ಮಾಡ್ತದೆ. ನಮಸ್ಕಾರ, ರಾಘವೇಂದ್ರ ರಾವ್, ಅಡ್ವೊಕೇಟ್ ಹಾಗೂ ನೋಟ್ರಿ ಮಂಗಳೂರು. ಇವತ್ತು ನಾವು ಈ ಬ್ರಿಜೇಶ್ ಚೌಟ ಅವರ ನೇತೃತ್ವದಲ್ಲಿ ಅದ್ದೂರಿಯ ಒಂದು ಹಬ್ಬ ಹೇಳ್ಬೋದು. ಇಡೀ ಮಂಗಳೂರು ಸೇರಿದೆ. ಮಂಗಳೂರಿನಲ್ಲಿ ಆಗುವಂಥ ಹಾಗೂ ಜಿಲ್ಲೆಯಲ್ಲಿ ಆಗುವಂಥ ಒಂದು ಪ್ರತಿಷ್ಠಿತ ಕಂಬಳ ಇದು ಕೂಡ ಒಂದು ಒಳ್ಳೆಯ ಕಂಬಳ ಆಗಿರ್ತದೆ. ಸಾವಿರಾರು ಮಕ್ಕಳು ಮತ್ತು ಇದರಲ್ಲಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ ಕೂಡ ಇದೆ. ಇದು 8ನೇ ವರ್ಷ ಕಂಬಳ. ನಾವು ಮಂಗಳೂರು ವಕೀಲರ ಸಂಘದಿಂದ ಕೂಡ ನಾವು ನಮ್ಮ ಒಂದು ಸ್ಪರ್ಧೆಯನ್ನು ನಡೆಸಿದ್ದೇವೆ. ಅದೇ ರೀತಿ ಕಳೆದ ದಿವಸದಲ್ಲಿ ಕೂಡ ನಾವು 2nd ಪ್ಲೇಸನ್ನು ಸಿಕ್ಕಿದೇಳಿ ನಾವು ಹೆಮ್ಮೆಯಲ್ಲಿದ್ದೇವೆ. ಇನ್ನೂ ಕೂಡ ಒಳ್ಳೆಯದಾಗಲಿ ಮತ್ತು ಈ ಮಣ್ಣಿನ ಒಂದು ಕಲೆ ಈ ಒಂದು ಮಕ್ಕಳಿಗೆ ಪೀಳಿಗೆಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೂಡ ಹೌದು. ಬ್ರಿಜೇಶ್ ಚೌಟ ಹಾಗೂ ಅವರ ಎಲ್ಲ ದೊಡ್ಡ ತಂಡವಿದೆ. ಇದರಲ್ಲಿ ಎಲ್ರಿಗೂ ಕೂಡ ನಾನು ಶುಭಾಶಯ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.